ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ಒಂದು ಪರ್ಸ್ನಾಲಿಟಿ ನಿಮ್ಗೆ ಗೊತ್ತಿರ್ಬೋದು. ಫೇಮಸ್ ಪರ್ಸ್ನಾಲಿಟಿ ಅಂತಲೇ ಹೇಳ್ಬೋದು. ಫುಟ್ಬಾಲ್ ಪ್ಲೇಯರ್ ಇರೋ, ಪೋರ್ಚುಗಲ್ ಫುಟ್ಬಾಲ್ ಪ್ಲೇಯರ್ ಇರೋ, ತುಂಬ ಒಂದು ದೊಡ್ಡ ಒಂದು ಫ್ಯಾನ್ ಫಾಲೋಯಿಂಗ್ ಹೊಂದಿರುವಂಥ ಒಂದು ಸೆಲೆಬ್ರಿಟಿ ಅಂತಲೇ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ವಿರಾಟ್ ಕೊಹ್ಲಿನ ನಾವು ಒಂದು ಐಕಾನ್ ಥರ ನೋಡ್ತೀವಿ, ಒಂದು ಉನ್ನತ ಸ್ಥಾನದಲ್ಲಿ ನೋಡ್ತೀವಿ ಸ್ಪೋರ್ಟ್ಸ್ಮನ್ಶಿಪ್ ಅಂತ ಬಂದಾಗ, ಅದೇ ರೀತಿ ಇಡೀ ವರ್ಲ್ಡ್ ಅಂತ ಬಂದಾಗ, ಇಡೀ ವಿಶ್ವ ಅಂತ ಬಂದಾಗ, ವಿಶ್ವದ ಒಂದು ಎಲ್ಲ ಸ್ಪೋರ್ಟ್ಸ್ ಅಂತ ಬಂದಾಗ ಕ್ರಿಸ್ಟಿಯಾನೋ ರೊನಾಲ್ಡೋನವರು ನಂಬರ್ 1 ಸ್ಪಾಟ್ ಒಂದೇ ಸ್ಪಾಟಲ್ಲಿ ಇರ್ತಾರೆ. ಅದು ಫಾಲೋವರ್ಸ್ ವಿಷಯದಲ್ಲಾದರೂ ಆಗಿರಲಿ ಅಥವಾ ಫ್ಯಾನ್ಸ್ ವಿಷಯದಲ್ಲಾದರೂ ಆಗಿರಲಿ, ತುಂಬ ಜನಕ್ಕೆ ಇವರಂತೂ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇವರು ರೀಸೆಂಟಾಗಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ. ಇದರಲ್ಲಿ ಇವರು ದುಡಿದಂತಹ ಒಂದು ಹಣ, ಕೇವಲ 2 ವಾರದಲ್ಲಿ ಇವರು ದುಡಿದಂಥ ಒಂದು ಹಣ ಎಷ್ಟು ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ. ತುಂಬ ಒಂದು ವಿಶೇಷವಾದಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಕೇವಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಎಷ್ಟೆಲ್ಲ ದುಡ್ಡು ಮಾಡ್ಬೋದು. ನಿಮ್ಮ ಹತ್ರ ಒಂದು ಫೇಸ್ ವ್ಯಾಲ್ಯೂ ಇದ್ದರೆ, ನಿಮ್ಮ ಹತ್ರ ಒಂದು ಏನಂತಾರೆ, ನಿಮ್ಗೆ ಆ ಫ್ಯಾನ್ ಫಾಲೋಯಿಂಗ್ ಅನ್ನೋದು ಇದ್ದರೆ ಯಾವ ರೀತಿ ನೀವು ಹಣವನ್ನು ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಲೇ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಈ ಒಂದು ಚಾನಲ್ನ ಒಂದು ಅರ್ನಿಂಗ್ಸು ಏನು ಮಾಡಿರ್ಬೋದು ಇವರು 2 ವೀಕ್ಸಲ್ಲಿ, ಅದನ್ನು ನಾನು ನಿಮಗೆ ಈ ಒಂದು ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ. ಇವ್ರದ್ದು ನೋಡಿರ್ಬೋದು ನೀವು, ಟ್ವಿಟ್ಟರಲ್ಲಿ ನಾನು ತೋರಿಸಿ ನಿಮಗೆ ಅನೌನ್ಸ್ ಮಾಡಿದ್ದು ಯಾವತ್ತು ಅಂತ ಕರೆಕ್ಟಾಗಿ ಇಲ್ಲಿ ನೋಡ್ತಿರ್ಬೋದು. ಇವರು ಅನೌನ್ಸ್ ಮಾಡಿದ್ದು ತಮ್ಮ ಚಾನಲ್ ಈ ಥರ ಆಗಿದೆ, ಲೈವ್ ಆಗಿದೆ ಅಂತ ಅನೌನ್ಸ್ ಮಾಡಿದ್ದು 21 ಆಗಸ್ಟು. ಇವತ್ತು ಸೆಪ್ಟೆಂಬರ್ 4 ಇವತ್ತು. ಸೊ 21 ಆಗಸ್ಟು ಇವರು ಅನೌನ್ಸ್ ಮಾಡಿದ್ದು ಅಂದರೆ ಆಲ್ಮೋಸ್ಟ್ ಒಂದು 13 ದಿನ ಏನೋ ಆಯಿತು ಅನಿಸುತ್ತೆ ಇವತ್ತಿಗೆ. ಇಷ್ಟು ದಿನದಲ್ಲಿ ಕೇವಲ 2 ವಾರನೂ ಆಗಿಲ್ಲ, ಇನ್ನೂ ಒಂದು ದಿನ ಇದೆ 2 ವಾರಕ್ಕೆ. 2 ವಾರದ ಒಳಗಡೆ ಇವರು ಮಾಡಿದಂಥ ಒಂದು ಹಣ ಎಷ್ಟು, ಮೊದಲನೇದಾಗಿ ಇವರು ಗಳಿಸಿದಂಥ ಒಂದು ಸಬ್ಸ್ಕ್ರೈಬರ್ ಎಷ್ಟು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇವರು ನೋಡಿರ್ಬೋದು, ಆಲ್ಮೋಸ್ಟ್ ಒಂದೇ ದಿನದಲ್ಲಿ ಇವ್ರದ್ದು ರೆಕಾರ್ಡ್ ಕೂಡ ಇದೆ. ಇವಾಗ ಒಂದು ಎಷ್ಟೋ ನಿಮಿಷದಲ್ಲಿ ರೆಕಾರ್ಡ್ ಕೂಡ ನೋಡೋಣ ಇರಿ. ಯೂಟ್ಯೂಬ್ ಕ್ರಿಸ್ಟಿಯಾನೋ ರೊನಾಲ್ಡೋ ಯೂಟ್ಯೂಬ್ ರೆಕಾರ್ಡ್ಸ್ ಅಂತ ಹೊಡೆದ್ರೆ ನಮಗೆ ಗೊತ್ತಾಗುತ್ತೆ ಏನೇನು ರೆಕಾರ್ಡ್ಸ್ ಮಾಡಿದ್ದಾರೆ ಅಂತ. ಮಿಸ್ಟರ್ ಬೀಸ್ಟ್ ರೆಕಾರ್ಡ್ಸ್ ಫಸ್ಟ್ ಮಿಸ್ಟರ್ ಬೀಸ್ಟ್ ಇದ್ದರು 20 ಮಿಲಿಯನ್ ಫಾಸ್ಟೆಸ್ಟ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಕ್ಕೆ. ಮಿಸ್ಟರ್ ಬೀಸ್ಟ್ ಅಂದರೆ ಫಾಸ್ಟಾಗಿ ರೀಚ್ ಮಾಡಿದಂಥ ಒಂದು ಯೂಟ್ಯೂಬರ್ ಆಗಿದ್ದರು ಇಲ್ಲಿವರೆಗೂ. ಆ ಒಂದು ರೆಕಾರ್ಡ್ನ ರೊನಾಲ್ಡೋ ಅವ್ರು ಮುರಿದಿದ್ದಾರೆ. ಅದು ಬಿಟ್ಟರೂ ಕೂಡ ತುಂಬ ರೆಕಾರ್ಡ್ಗಳಿದೆ. ಆಲ್ಮೋಸ್ಟ್ 1 ಮಿಲಿಯನ್ ಇವರು ಆಲ್ಮೋಸ್ಟ್ ಒಂದು 1 ಅವರ್ ಒಳಗಡೆ ಗೇನ್ ಮಾಡಿದ್ರು ಸಬ್ಸ್ಕ್ರೈಬರ್ಸ್ನ. ಅದು ಕೂಡ ಒಂದು ವಿಶೇಷವಾದಂಥ ಒಂದು ವಿಷಯ ಅಂತಲೇ ಹೇಳ್ಬೋದು. ಅದು ಕೂಡ ಯಾರ ಕೈಲೂ ಆಗಲ್ಲ ಅದಷ್ಟು ಈಸಿಯಾಗಿ. ನಿಮ್ಮ ಕೈಲಿ ಅಷ್ಟು ಫ್ಯಾನ್ ಫಾಲೋಯಿಂಗ್ಸ್ ಇಲ್ಲ ಅಂದರೆ ನಿಮ್ಗೆ ಆಗಲ್ಲ. ಸೊ ತುಂಬ ಇದೆ ಇವ್ರದ್ದು ರೆಕಾರ್ಡ್ಸ್ ಇವಾಗಲೇ. ನಿಯರ್ 1 ಬಿಲಿಯನ್ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್. ತುಂಬ ಆರ್ಟಿಕಲ್ಸ್ ಕೂಡ ಆಲ್ರೆಡಿ ರಿಲೀಸ್ ಆಗಿದೆ. ಅಷ್ಟೊಂದು ಫೇಮಸ್ ಇವರು. ಇನ್ನು ಕೇವಲ ಇವರು 2 ವಾರದಲ್ಲಿ ಎಷ್ಟು ಹಣ ದುಡಿದ್ರು, ಕೇವಲ ಯೂಟ್ಯೂಬ್ ಚಾನಲ್ನ ಆ್ಯಡ್ ರೆವಿನ್ಯೂ ಎಷ್ಟು ದುಡ್ದಿರ್ತಾರೆ ಅಂತ ನಾನು ಒಂದು ಎಸ್ಟಿಮೇಟೆಡ್, ಇಷ್ಟೇ ದುಡ್ದಿರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಒಂದು ಎಸ್ಟಿಮೇಟೆಡ್ ರೆವಿನ್ಯೂ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಸ್ಟು ಯೂಟ್ಯೂಬು 1 ಮಿಲಿಯನ್ ವ್ಯೂಸ್ಗೆ ಎಷ್ಟು ಹಣವನ್ನು ಕೊಡುತ್ತೆ ಅಂತ ನಾವು ಇದು ನೋಡೋಣ ಗೂಗಲಲ್ಲಿ. ಸೊ ಯೂಟ್ಯೂಬು 1 ಮಿಲಿಯನ್ ವ್ಯೂಸ್ಗೆ 500 ಅಂತ ಕೊಟ್ಟಿದ್ದಾರೆ ಇಲ್ಲಿ. ಬಟ್ ರೊನಾಲ್ಡೋಗೆ ತುಂಬ ವರ್ಲ್ಡ್ ವೈಡ್ ಫಾಲೋವರ್ಸ್ ಇರೋದ್ರಿಂದ ಇವ್ರಿಗೆ ತುಂಬಾ ಒಂದು ಜಾಸ್ತಿ ರೆವೆನ್ಯೂ ಬರುತ್ತೆ. ಅದರಲ್ಲೂ ಕೂಡ ನಮ್ಮ ಈ ಒಂದು $500 ಅಂತ ಏನು ತೋರಿಸ್ತಾರೆ ಇಲ್ಲಿ, ಇದು ಇಂಡಿಯನ್ ರೆವೆನ್ಯೂ ಆಗಿರುತ್ತೆ, ಇಂಡಿಯನ್ ಆ್ಯಡ್ ರೇಟ್ಸ್ ಆಗಿರುತ್ತೆ. ಸೊ ನಾವು ಅದನ್ನೇ ಇಲ್ಲಿ USA ಅಂತ ಕೊಟ್ಟರೆ ನೀವಿಲ್ಲಿ ನೋಡ್ತಿರ್ಬೋದು, USA ಕೇವಲ 1 ಮಿಲಿಯನ್ ವ್ಯೂಸ್ಗೆ ಈ $1,700ರಿಂದ $30,000 ಬರೋಂಥ ಚಾನ್ಸಸ್ ಇರುತ್ತೆ. ಅಷ್ಟು ಆ್ಯಡ್ ರೇಟ್ ಜಾಸ್ತಿ ಇದೆ USA ಕೆನಡಾದಲ್ಲೆಲ್ಲ. ಸೊ ಇವ್ರಿಗೆ ವರ್ಲ್ಡ್ ವೈಡ್ ಫಾಲೋವರ್ಸ್ ಇರೋದ್ರಿಂದ ಎಲ್ಲವೂ ಕೂಡ ಆಗುತ್ತೆ. ಇಂಡಿಯಾದಲ್ಲೂ ವ್ಯೂಸ್ ಬರುತ್ತೆ, ಅಥವಾ ನಿಮಗೆ US ಅಲ್ಲೂ ವ್ಯೂಸ್ ಬರುತ್ತೆ, ಎಲ್ಲ ಕಂಟ್ರಿಯಿಂದನೂ ವ್ಯೂಸ್ ಬಂದಿರುತ್ತೆ ಇವ್ರಿಗೆ. ಸೊ ಅದೆಲ್ಲವನ್ನು ನಾವು ಇದು ಮಾಡಿದಾಗ ನಾವೊಂದು ರೌಂಡ್ ಫಿಗರ್ ಆಗಿ ಒಂದು $1,500 ಅಂತಲೇ ಹಾಕೋಣ, ಇಲ್ಲ 2,000 ಅಂತಲೇ ಕೊಡೋಣ. ಯಾಕಂದರೆ ಇವರು ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ಇವ್ರಿಗೆ ಫೇಸ್ ವ್ಯಾಲ್ಯೂ ಕೂಡ ಜಾಸ್ತಿ ಇರೋದ್ರಿಂದ ಆ್ಯಡ್ಸು ತುಂಬ ಜಾಸ್ತಿ ಸರ್ವ್ ಮಾಡುತ್ತೆ. ನೀವು ಹೋಗಿ ಯಾವುದೇ ಒಂದು ವೀಡಿಯೋನ ಕ್ರಿಸ್ಟಿಯಾನೋ ರೊನಾಲ್ಡೋ ಅವ್ರದ್ದು ಯಾವುದೇ ಒಂದು ವೀಡಿಯೋ ಓಪನ್ ಮಾಡಿದ್ರು ಕೂಡ ಅದರಲ್ಲಿ ಆ್ಯಡ್ ಬಂದೇ ಬರುತ್ತೆ ನಿಮಗೆ. ಯಾಕಂದರೆ ಅಷ್ಟು ಅವರ ಒಂದು ಫೇಸ್ ವ್ಯಾಲ್ಯೂ ಇದೆ. ಹಾಗೆ ತುಂಬ ಟ್ರಸ್ಟ್ ಮಾಡ್ತಾರೆ ಜನ. ಇಂಥ ಒಂದು ಸೆಲೆಬ್ರಿಟೀಸ್ ಅಕೌಂಟಲ್ಲಿ ಜಾಸ್ತಿ ಆ್ಯಡ್ಸ್ನ ಯೂಟ್ಯೂಬ್ ಸರ್ವ್ ಮಾಡೇ ಮಾಡುತ್ತೆ. ಸೊ ನಾವು
ಇವ್ರಿಗೆ $2,000 ಅಂತ ಹೇಳೋಣ, ಅಥವಾ 1 ಮಿಲಿಯನ್ ವ್ಯೂಸ್ಗೆ. ಸೊ ಇವ್ರಿಗೆ ಬಂದಿರೋ ವ್ಯೂಸ್ ಎಷ್ಟಪ್ಪ ಅಂದರೆ, ನೀವು ಇಲ್ಲಿ ನೋಡ್ತಿರ್ಬೋದು 388 ಮಿಲಿಯನ್ ಅಂತ ತೊಗೊಳ್ಳೋಣ. ಇಲ್ಲಿ 388.1 ಅಂತ ಹಾಕೊಬೋದು, ಬಟ್ 1 ಏನು ಮ್ಯಾಟ್ರ್ ಆಗೋಲ್ಲ. ಸೊ ನಾವು ಆದಷ್ಟು ಒಂದು ಆ್ಯಾವ್ರೇಜ್ ಆಗಿ ತೊಗೊಳ್ಳೋಣ. ಸೊ 388 ಮಿಲಿಯನ್ ಅಂತ ಆಗುತ್ತೆ. ಇಲ್ಲಿ ಅಷ್ಟು ಇದನ್ನು ಹಳೇದಾಗಿ ನಾನು ಒಂದು ಸತಿ ನೋಡಿದ್ದೆ, ಸೊ ಅದನ್ನೆಲ್ಲ ಇದು ಮಾಡ್ಕೊಳ್ಳೋಣ. 388 ಮಿಲಿಯನ್ ಆಗುತ್ತೆ. ಸೊ ಇಂಟು ಎಷ್ಟಾಗುತ್ತೆ, 2000 ಆಗುತ್ತೆ. 1 ಮಿಲಿಯನ್ ವ್ಯೂ ಪರ್ 1 ಮಿಲಿಯನ್ ವ್ಯೂಸ್ಗೆ ಎಷ್ಟಾಗುತ್ತೆ ಅಂತ ನಾನು ಇದು ಮಾಡ್ತಿದ್ದೀನಿ. ಸೊ ಆಲ್ಮೋಸ್ಟು $7,76,000 ಆಗುತ್ತೆ ಇವರ ಒಂದು ಅರ್ನಿಂಗ್ಸು. ಇದು ಡಾಲರ್ಸಲ್ಲಿ. ಸೊ ಅದನ್ನೇ ನಾವು ಇಂಟು ಇವಾಗ ಗೂಗಲ್ ಆ್ಯಡ್ ರೇಟ್ ಎಷ್ಟಿದೆ ಅಂತ ಬಂದರೆ, $1 $1 ಇನ್ ರುಪೀಸ್ ಅಂತ ಬಂದರೆ 83.97 ಇದೆ. ನಾವು ಅಪ್ರಾಕ್ಸಿಮೇಟ್ಲಿ 84 ಅಂತ ಹಾಕೋಣ, 84. ಸೊ ಇಲ್ಲಿ ನೋಡ್ಬೋದು, ಇದು ನಮ್ಮ ಒಂದು ಭಾರತೀಯ ಇಂಡಿಯನ್ ರುಪೀಸಲ್ಲಿ ಇವರು ದುಡಿದಂಥ ಒಂದು ಹಣ. 100,000 1 lakh 10 lakh crores. ಸೊ 6.5 ಕೋಟಿ ಇವರು ಕೇವಲ 2 ವಾರದಲ್ಲಿ ಯೂಟ್ಯೂಬ್ ಆ್ಯಡ್ ರೆವಿನ್ಯೂಯಿಂದ, ಕೇವಲ ಆ್ಯಡ್ ರೆವಿನ್ಯೂ. ಇವ್ರಿಗೆ ಇನ್ನೂ ಕೂಡ ಪ್ರಮೋಷನ್ಸು ಅದು ಇದು ಎಲ್ಲ ಬರುತ್ತೆ, ಅದು ಇನ್ನೂ ಕೂಡ ಜಾಸ್ತಿ ಇರುತ್ತೆ. ಇದೆಲ್ಲ ಯಾವ ಲೆಕ್ಕನೂ ಇಲ್ಲ ಅವ್ರಿಗೆ ಹೇಳಬೇಕು ಅಂದರೆ. ಬಟ್ ನಮಗೆ ಇದು ತುಂಬ ದೊಡ್ಡ ಅಮೌಂಟ್ ಅಂತ ಅನ್ನಿಸ್ಬೋದು, ಬಟ್ ಅವ್ರಿಗೆ ಇದೆಲ್ಲ ಲೆಕ್ಕ ಇರೋದಿಲ್ಲ ಆಬ್ವಿಯಸ್ಲಿ. ಸೊ 6.5 ಕೋಟಿ ಇವರು ಕೇವಲ 2 ವಾರದಲ್ಲಿ, ಇನ್ನೂ 2 ವಾರನೂ ಆಗಿಲ್ಲ ಕಂಪ್ಲೀಟಾಗಿ. ಸೊ 2 ವಾರದಲ್ಲಿ ದುಡಿದಂಥ ಒಂದು ಹಣ ಇದು. ಅದು ಬಿಟ್ಟರೆ ಸಬ್ಸ್ಕ್ರೈಬರ್ಸು ಕೂಡ ನೀವು ನೋಡ್ಬೋದು, ಇನ್ನೂ ಇನ್ಕ್ರೀಸ್ ಆಗ್ತಾನೆ ಇದೆ. ನೀವು ರಿಫ್ರೆಶ್ ಮಾಡಿದಾಗೆಲ್ಲ ಏನಾದರೂ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ನಾನು ಆವಾಗಲೇ ನೋಡಿದಾಗ 5.63 ಏನೋ ಇತ್ತು, ಇವಾಗ 6.6 ಆಗಿದೆ. ಸೊ ಅಷ್ಟೊಂದು ಪಾಪ್ಯುಲರ್ ಸೆಲೆಬ್ರಿಟಿ ಇವರು. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ವಿರಾಟ್ ಕೊಹ್ಲಿ ಫ್ಯಾನ್ಸ್ ಆಗಿದ್ದರೂ ಕೂಡ ನಮಗೆ ವಿರಾಟ್ ಕೊಹ್ಲಿ ಏನಾದರೂ ಇದೇ ಥರ ಚಾನಲ್ನ ಅನೌನ್ಸ್ ಮಾಡಿ, ಏನಾದರೂ ಓಪನ್ ಮಾಡಿ ಅನೌನ್ಸ್ ಮಾಡಿದ್ರೆ ಅವ್ರಿಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗ್ಬೋದು 1 ದಿನದಲ್ಲಿ ಅಥವಾ 2 ದಿನದಲ್ಲಿ. ಇವರು ಕೂಡ ಇವ್ರಿಗೆ ಕ್ರಿಶ್ಚಿಯಾನೋ ರೊನಾಲ್ಡೋ ಅವ್ರಿಗೆ ಕಾಂಪಿಟೇಷನ್ ಕೊಡ್ತಾರಾ ಇಲ್ವಾ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಧನ್ಯವಾದಗಳು.